ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಬನಸಿರಿ ಚಾನಲ್. ನಾನಿವತ್ತು ಶೇಂಗಾ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಶೇಂಗಾ ಕಾಳು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಖಾರ, ಹಾಗೆ ಸ್ವಲ್ಪ ಬೆಲ್ಲ. ಫಸ್ಟಿಗೆ ಒಂದು ಬಾಣಲಿನ ಇಟ್ಕೊಂಡು 1 ಕಪ್ ಆಗುವಷ್ಟು ಶೇಂಗಾ ಕಾಳನ್ನು ತೊಗೊಂಡಿರ್ತೀವಲ್ವ, ಅವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಶೇಂಗಾ ಕಾಳು ಹುರ್ಕೊಳ್ಳುವಾಗ ತುಂಬ ಎಚ್ಚರ, ಯಾಕಂದರೆ ಶೇಂಗಾ ಕಾಳು ಏನಾದರೂ ಸೀದಿದ್ರೆ ಚಟ್ನಿ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಕೈ ಬಿಡದಿರೋ ಹಾಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೋಬೇಕು. ನೋಡಿ, ಈ ಕಲರ್ ಬರಬೇಕದು. ತಾನಾಗೇ ಸಿಪ್ಪೆ ಬಿಡಿಸ್ಕೊಳ್ತಾ ಹೋಗ್ತದೆ. ಆವಾಗ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಆರಲಿಕ್ಕೆ ಬಿಟ್ಕೊಳ್ಳೋಣ. ಇವೆಲ್ಲ ಚೆನ್ನಾಗಿ ಆರಿದರೆ ತಾನಾಗೇ ಸಿಪ್ಪೆ ಬಿಟ್ಕೊಳ್ತಾ ಹೋಗ್ತವೆ. ನೋಡಿ, ಇವಾಗ ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಇವಾಗ ಇವನ್ನೆಲ್ಲನೂ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಈ ಥರ ಎಲ್ಲ ಸಿಪ್ಪೆ ಬಿಡ್ತವೆ. ಇದನ್ನು ನಾನು ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ಸಿಪ್ಪೆ ತೆಕ್ಕೊಂಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಅದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಒಳ್ಳನ್ನು ಚೆನ್ನಾಗಿ ತೊಳೆದು ಆರಕ್ಕೆ ಬಿಟ್ಟಿದ್ದೆ. ಅದು ಆರಿದ ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು 1 ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ 1-2 ಸ್ಪೂನ್ ಆಗೋಷ್ಟು ಜೀರಿಗೆನ ಜಜ್ಕೋತಾ ಇದ್ದೀನಿ. ತರಿಯಾಗಿ ಜಜ್ಕೊಳ್ಳಿ. ನೋಡಿ, ತೋರಿಸ್ತೀನಿ. ಇಷ್ಟ ಆದರೆ ಸಾಕು. ನಂತರ ಇದಕ್ಕೆ ಏನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ, ಅವನ್ನ ಹಾಕ್ಕೊಂಡು ಜಜ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಜಜ್ಕೊಳ್ಳೋಣ. ನಂತರ ಇದಕ್ಕೆ ಏನು ಕೊತ್ತಂಬರಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಜಜ್ಕೊಳ್ಳೋಣ. ನೋಡಿ, ಇಷ್ಟ ಆದಮೇಲೆ ಇವಾಗ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಕಾಳನ್ನು ಹಾಕ್ಕೊಂಡು ಇವಾಗ ಜಜ್ಕೊಳ್ತಾ ಹೋಗೋಣ. ಈ ಥರ ಒಳ್ಳಲ್ಲಿ ಶೇಂಗಾ ಚಟ್ನಿನ ಕುಟ್ಟಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಇವಾಗೆಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತಾರೆ. ಅದು ಟೇಸ್ಟೇ ಗೊತ್ತಾಗೋದಿಲ್ಲ ಶೇಂಗಾ ಚಟ್ನಿದು. ಹಿಂದಿನ ಕಾಲದಲ್ಲಿ ಹೀಗೆ ಕುಟ್ಟಿ ಮಾಡ್ಕೋತಾ ಇದ್ದರು. ನೋಡಿ, 1 ಕಪ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ಶೇಂಗಾ ಅರ್ಧಂಬರ್ಧ ಪುಡಿಯಾಗಿರಬೇಕು, ಅಷ್ಟನ್ನು ಮಾತ್ರ ಜಜ್ಕೊಂಡ್ಮೇಲೆ 1 ಕಪ್ ಆಗುವಷ್ಟು ನಾನು ಖಾರದ ಪುಡಿನ ತೊಗೊಂಡು ಹಾಕೋತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ಈಗ 1 ಸಣ್ಣ ನಿಂಬೆ ಹಣ್ಣದ ಗಾತ್ರದಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲ ಯಾಕಂದರೆ ಎಲ್ಲ ಅದರದ್ದು ಟೇಸ್ಟನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಯೂಶ್ವಲಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ಬೆಲ್ಲ ಹಾಕ್ತಾರೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಕುಟ್ಕೊಳ್ತಾ ಹೋಗೋಣ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಶೇಂಗಾ ಚಟ್ನಿ ರೆಡಿ ಆಯಿತು. ಮತ್ತೆ ಒಂದು ಸತಿ ನೀವು ಬೇಕಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹೆಚ್ಚು ಕಡಿಮೆ ಹಾಕೋಬೋದು, ನಿಮ್ಮ ರುಚಿಗೆ ತಕ್ಕಷ್ಟು. ನೋಡಿ, ಇಷ್ಟ ಆದರೆ ಶೇಂಗಾ ಚಟ್ನಿ ರೆಡಿ. ಇದನ್ನು ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನೋಡಿ, ತೋರಿಸ್ತೀನಿ. ಈ ಥರ ತರಿಯಾಗಿದ್ರೇ ಶೇಂಗಾ ಚಟ್ನಿ ತಿನ್ನಲಿಕ್ಕೆ ತುಂಬ ಟೇಸ್ಟು. ಇವಾಗ ಇದನ್ನೆಲ್ಲನೂ ತಕ್ಕೊಂಡು ಒಂದು ಗ್ಲಾಸ್ ಜಾರ್ಗೆ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಯಾವುದಾದ್ರೂ ಅಡುಗೆ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.